ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರಲ್ಲಿ ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಮೇ ತಿಂಗಳಿನಿಂದ ಹಿಡಿದು 2026ರವರೆಗೂ ಏನೆಲ್ಲ ಬದಲಾವಣೆಯನ್ನು ಈ ಕಟಕ ರಾಶಿಯವರು ಕಾಣಲಿದ್ದಾರೆ, ಈ ಗುರು ಸಂಚಾರದಿಂದಾಗಿ ನಿಮಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಗುರು ಸಂಚಾರದಿಂದಾಗಿ ಈ ಕಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. 2025 ಮತ್ತು 2026ರಲ್ಲಿ ಈ ಮೇ ತಿಂಗಳಿಂದ ಗುರು ಸಂಚಾರವು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಗುರುವು ಈ ಕಟಕ ರಾಶಿಗೆ 12ನೇ ಮನೆಗೆ ಸಾಕ್ತಾ ಇರ್ತಾನೆ. ಇದು ಆತ್ಮಾವಲೋಕನ, ಆಧ್ಯಾತ್ಮಿಕ ಅಭಿವೃದ್ಧಿ ಹಾಗೆ ವೈಯಕ್ತಿಕ ಪರಿವರ್ತನೆಯ ಅವಧಿಯನ್ನು ಸೂಚಿಸ್ತಾ ಹೋಗ್ತದೆ. 6ನೇ ಮತ್ತು 9ನೇ ಮನೆಗಳ ಅಧಿಪತಿಯಾಗಿರುವಂತಹ ಹಾಗೆ 12ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆಂತರಿಕ ಚಿಕಿತ್ಸೆ, ಆಧ್ಯಾತ್ಮಿಕವನ್ನು ಅನ್ವೇಷಿಸುವುದು, ಹಣಕಾಸು ನಿರ್ವಹಣೆ ಹಾಗೆ ಆರೋಗ್ಯ ಸಂಬಂಧಪಟ್ಟಂತಹ ಬದಲಾವಣೆಗಳ ಮೇಲೆ ನಿಮ್ಮ ಮೇಲೆ ವಿಶಿಷ್ಟ ಗಮನವನ್ನು ಹರಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಂಚಾರದಿಂದಾಗಿ ನಿಮ್ಮ ವೃತ್ತಿ, ಹಣಕಾಸು, ಸಂಬಂಧಗಳು, ಆರೋಗ್ಯ, ಶಿಕ್ಷಣ, ವ್ಯಾಪಾರ ಮತ್ತು ಸ್ವಯಂ ಅನ್ವೇಷಣೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ಕಟಕ ರಾಶಿಯವರ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ ಸ್ನೇಹಿತರೆ. ಈ ಕಟಕ ರಾಶಿಯವರು ಸ್ವಯಂ ಪ್ರತಿಬಿಂಬ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಗಮನ ಹರಿಸಲು ಇದರಿಂದ ಪ್ರೋತ್ಸಾಹಿಸುತ್ತಾರೆ. ಜೊತೆಗೆ ನಿಮ್ಮ ಆರ್ಥಿಕ ಮತ್ತು ಆರೋಗ್ಯ ಅಭ್ಯಾಸಗಳಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಸಾಕಷ್ಟು ಅನುಕೂಲಕರವಾಗಿರಲಿದೆ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಮೇ ತಿಂಗಳಿಂದ ಸ್ಟಾರ್ಟ್ ಆಗುವಂತಹ ಈ ಗುರು ಸಂಚಾರದಿಂದಾಗಿ ವೃತ್ತಿ ಮತ್ತು ವೃತ್ತಿಪರ ಜೀವನ ಈ ಕಟಕ ರಾಶಿಯವರಿಗೆ ಹೇಗಿರಲಿದೆ ಅಂತ ಈಗ ಹೇಳೋದಾದರೆ ಸ್ನೇಹಿತರೆ, 12ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಈ ಕಟಕ ರಾಶಿಯ ಸ್ಥಳೀಯರಿಗೆ ತಮ್ಮ ವೃತ್ತಿಪರ ಗುರಿಗಳು ಹಾಗೆ ಮತ್ತು ಮಹತ್ವಾಕಾಂಕ್ಷಿಗಳನ್ನು ಮೌಲ್ಯಮಾಪನ ಮಾಡಲು ಇದು ನಿಮಗೆ ಪ್ರೇರೇಪಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಂಚಾರವು ಆಗಾಗ್ಗೆ ಆಳವಾದ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುವಂತಹ ಕೆಲಸವನ್ನು ಮುಂದುವರಿಸುತ್ತಾ ಬರ್ತದೆ. ಇದರಿಂದ ನಿಮ್ಮ ಬಯಕೆಯೂ ಕೂಡ ಈಡೇರ್ತಾ ಹೋಗ್ತದೆ ಸ್ನೇಹಿತರೆ. ಈ ಕಟಕ ರಾಶಿಯ ವ್ಯಕ್ತಿಗಳು ಶಿಕ್ಷಣ, ಚಿಕಿತ್ಸೆ, ಆಧ್ಯಾತ್ಮಿಕ ಅಥವಾ ಸಾಮಾಜಿಕ ಸೇವೆಗಳ ವೃತ್ತಿ ಜೀವನದ ಆಕರ್ಷಿತರಾಗ್ಬೋದು. ಈಗಾಗಲೇ ಈ ಕ್ಷೇತ್ರಗಳಲ್ಲಿರುವಂಥವರಿಗೆ 12ನೇ ಮನೆಯಲ್ಲಿ ಗುರುವಿನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಹೆಚ್ಚು ನಿಕಟವಾಗಿ ಹೊಂದಿಕೊಂಡಂತಹ ತೃಪ್ತಿಯ ಭಾವನೆಯನ್ನು ಕೂಡ ನೀವು ಅನುಭವಿಸ್ತಾ ಹೋಗ್ತೀರಿ. ನಿಮ್ಮ ಇತರ ವೃತ್ತಿಗಳಿಗೆ ಹೋಲಿಸ್ಕೊಂಡ್ರೆ ಈ ಸಂಚಾರವು ಆತ್ಮಾವಲೋಕನವನ್ನು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ. ಅಲ್ಲಿ ಕಟಕ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದ ಮಾರ್ಗವು ಅವರ ಜೀವನದ ಉದ್ದೇಶ ಮತ್ತು ದೀರ್ಘಕಾಲೀನ ಸಂತೋಷವನ್ನು ಪ್ರತಿಬಿಂಬಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮೌಲ್ಯಮಾಪನವು ಕೂಡ ಅಗತ್ಯವಾಗಿ ಹೆಚ್ಚಾಗಿರ್ತದೆ ಸ್ನೇಹಿತರೆ. ಇನ್ನು ವಿದೇಶಗಳಲ್ಲಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸದ ಅವಕಾಶಗಳನ್ನು ಪಣಗಿಸುವವರಿಗೆ ಈ ಅವಧಿಯು ಸಾಕಷ್ಟು ಅನುಕೂಲಕರವಾಗಿರ್ತದೆ. ಏಕೆಂದರೆ 12ನೇ ಮನೆಯಲ್ಲಿ ವಿದೇಶಿ ಪ್ರಭಾವ ಮತ್ತು ಪ್ರಯಾಣವನ್ನು ತರೋದರಿಂದ ವೈವಿಧ್ಯಮಯ ಹಿನ್ನೆಲೆಯಲ್ಲಿ ವೃತ್ತಿಪರರೊಂದಿಗೆ ಸಂಪರ್ಕ ಸಾಧಿಸುವುದರ ಜೊತೆಗೆ ವೈಯಕ್ತಿಕ ಬೆಳವಣಿಗೆಗೂ ಕೂಡ ನೀವು ಹೊಸ ವೃತ್ತಿ ಮಾರ್ಗಗಳು ಕೂಡ ನಿಮಗೆ ಗೋಚರಿಸ್ತಾ ಹೋಗ್ತವೆ ಸ್ನೇಹಿತರೆ. ಈ ಯೋಜನೆಗಳಿಂದಾಗಿ ನಿಮಗೆ ಎಲ್ಲ ರೀತಿಯ ಅದೃಷ್ಟಗಳು ಹೊಲಿಯುತ್ತೆ ಸ್ನೇಹಿತರೆ. ಈ ಸ್ಥಾನದಲ್ಲಿರೋರಿಗೆ ಈ ಸಂಚಾರವು ತಕ್ಷಣದ ಪ್ರತಿಫಲಗಳಿಗಾಗಿ ಒತ್ತಾಯಿಸುವ ಬದಲು ಭವಿಷ್ಯಕ್ಕಾಗಿ ಕಾರ್ಯತಂತ್ರ ರೂಪಿಸಲು ಮತ್ತು ಯೋಜಿಸಲು ಹಿಂದಕ್ಕೆ ಹೆಜ್ಜೆ ಹಾಕುವಂತಹ ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಕಟಕ ರಾಶಿಯವರಿಗೆ ಈ ಮೇ ತಿಂಗಳಿಂದ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಅಂತ ಕೇಳೋದಾದರೆ, 12ನೇ ಮನೆಯಲ್ಲಿ ಗುರುವಿನ ಸ್ಥಾನವು ಹಣಕಾಸಿನ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಹೋಗ್ತದೆ ಸ್ನೇಹಿತರೆ. 12ನೇ ಮನೆಯು ಖರ್ಚುಗಳು ಮತ್ತು ಕೆಲವೊಂದು ಅನಿರೀಕ್ಷಿತ ಹಣಕಾಸಿನ ಒಳಹರಿವಿನೊಂದಿಗೆ ಸಂಬಂಧಿಸಿದೆ ಸ್ನೇಹಿತರೆ. ಅದರಿಂದ ಈ ಕಟಕ ರಾಶಿಯವರು ಶಿಸ್ತುಬದ್ಧ ಬಜೆಟನ್ನು ಅಭ್ಯಾಸ ಮಾಡುವುದು ಹಾಗೆ ಅತಿಯಾದ ಖರ್ಚು ಮಾಡುವುದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ. ಈ ಅವಧಿಯಲ್ಲಿ ಈ ಕಟಕ ರಾಶಿಯ ವ್ಯಕ್ತಿಗಳು ತಮ್ಮ ಹಣಕಾಸಿನ ಆದ್ಯತೆಗಳನ್ನು ನೀಟಾಗಿ ಲೆಕ್ಕ ಹಾಕಿ ಹಾಗೆ ಇದನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಐಷಾರಾಮಿ ವೆಚ್ಚಗಳಿಗಿಂತ ಅಗತ್ಯತೆಗಳು ಮತ್ತು ಉಳಿತಾಯದ ಮೇಲೆ ನೀವು ನಿಮ್ಮ ನಿಗಮವನ್ನು ಕೇಂದ್ರೀಕರಿಸಬೇಕಾಗುತ್ತದೆ. ಇಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಶಿಕ್ಷಣ, ದಾನ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯಂತಹ ಅರ್ಥಪೂರ್ಣ ಕ್ಷೇತ್ರಗಳ ಮೇಲೆ ಖರ್ಚು ಮಾಡುವುದನ್ನು ಪ್ರೋತ್ಸಾಹಿಸ್ತಾ ಹೋಗ್ತದೆ.
ಈ ಸಂಚಾರದಿಂದಾಗಿ ಆರೋಗ್ಯ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಅನಿರೀಕ್ಷಿತ ವೆಚ್ಚಗಳು ಕೂಡ ತರಬಹುದು. ಅದರಿಂದ ಉಳಿತಾಯದಲ್ಲಿ ಬಂಪರ್ ಅನ್ನು ಪಕ್ಕಕ್ಕೆ ಇಡುವುದು ಬುದ್ಧಿವಂತ ಆಗಿರುತ್ತದೆ ಸ್ನೇಹಿತರೆ. ವಿಮೆ ಅಥವಾ ನಿವೃತ್ತಿ ಯೋಜನೆಗಳಂತಹ ಈ ದೀರ್ಘಕಾಲೀನ ಭದ್ರತಾ ಕಾರ್ಯಕ್ರಮಗಳಲ್ಲಿ ನೀವು ಹೂಡಿಕೆ ಮಾಡೋದರಿಂದ ನಿಮ್ಮ ಸ್ಥಿರತೆಯು ಕೂಡ ಉತ್ತಮವಾಗಿರುತ್ತದೆ. ಇದರಿಂದ ನಿಮ್ಮ ಯೋಗಕ್ಷೇಮ, ಆಧ್ಯಾತ್ಮಿಕ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ತೊಡಗಿರುವವರು ಸ್ಥಿರವಾದ ಬೆಳವಣಿಗೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ. ಏಕೆಂದರೆ ಗುರುವಿನ ಶಕ್ತಿಯು ಅದರ ಆಧ್ಯಾತ್ಮಿಕ ಮತ್ತು ಸೇವಾ ಆಧಾರಿತ ಸ್ವಭಾವಕ್ಕೆ ಹೊಂದಿಕೆಯಾಗುವುದರಿಂದ ಈ ಉದ್ಯಮಗಳು ನಿಮ್ಮನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, 12ನೇ ಮನೆಯಲ್ಲಿ ಗುರುವಿನ ಸಂಚಾರವು ಸಂಬಂಧಗಳಲ್ಲಿ ಆತ್ಮಾವಲೋಕನವನ್ನು ಉತ್ತೇಜಿಸುತ್ತದೆ ಸ್ನೇಹಿತರೆ. ಇದು ಈ ಕಟಕ ರಾಶಿಯ ಸ್ಥಳೀಯರು ಭಾವನಾತ್ಮಕವಾದಂತಹ ಸಮತೋಲನ ಮತ್ತು ಆಂತರಿಕ ಸಾಮರಸ್ಯದ ಮೇಲೆ ಕೇಂದ್ರೀಕರಿಸಲು ಇದು ಸಾಕಷ್ಟು ನಿಮಗೆ ಪ್ರೇರೇಪಣೆಯನ್ನು ಕೊಡ್ತಾ ಹೋಗ್ತದೆ. ಈ ಅವಧಿಯು ಈ ಕಟಕ ರಾಶಿಯ ವ್ಯಕ್ತಿಗಳಿಗೆ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಆದ್ಯತೆ ನೀಡಲು, ಹಾಗೆ ತಿಳುವಳಿಕೆ ಮತ್ತು ಸಹಾನುಭೂತಿಯನ್ನು ಬೆಳೆಸಲು ಇದು ಸಾಕಷ್ಟು ನಿಮಗೆ ಪ್ರೋತ್ಸಾಹಿಸ್ತಾ ಹೋಗ್ತದೆ. 12ನೇ ಮನೆಯ ಆಧ್ಯಾತ್ಮಿಕೆಯಾದ ಸಂಪರ್ಕವು ಈ ಕಟಕ ರಾಶಿಯವರಿಗೆ ಸಂಬಂಧಗಳಲ್ಲಿ ಆಳವಾದ ಅರ್ಥವನ್ನು ಕಂಡುಕೊಳ್ಳಲು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಕೆಲವರಲ್ಲಿ ಸವಾಲಿನ ಸಮಯದಲ್ಲಿ ಕುಟುಂಬ ಸದಸ್ಯರನ್ನು ಬೆಂಬಲಿಸುವಂತಹ ಹೊಸ ಬಯಕೆಗಳು ಕೂಡ ನೀವು ಅನುಭವಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಈ ಸಂಚಾರವು ಭಾವನಾತ್ಮಕ ನಿಕಟತೆ ಹಾಗೆ ಸಹಾನುಭೂತಿಯನ್ನು ಕೂಡ ಉತ್ತೇಜಿಸ್ತಾ ಹೋಗ್ತದೆ. ದಂಪತಿಗಳು ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನದಿಂದಾಗಿ ಇದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತೀರಿ. ವಿಶೇಷವಾಗಿ ಬಗೆಹರಿಯದಂತಹ ಸಮಸ್ಯೆಗಳು ಅಥವಾ ಕಾಳಜಿಗಳನ್ನು ನೀವು ಪರಿಶೀಲಿಸ್ತಾ ಹೋದರೆ, ಒಂಟಿಯಾಗಿರುವವರಿಗೆ 12ನೇ ಮನೆಯಲ್ಲಿ ಗುರುವು ಪ್ರಣಯಕ್ಕೆ ನಿಧಾನವಾಗಿ ವಿಧಾನವನ್ನು ಪ್ರೋತ್ಸಾಹಿಸ್ತಾನೆ ಹೋಗ್ತಾರೆ ಸ್ನೇಹಿತರೆ. ಏಕೆಂದರೆ ಈ ಕಟಕ ರಾಶಿಯ ವ್ಯಕ್ತಿಗಳು ಭಾವನಾತ್ಮಕವಾಗಿ ಆಳ ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಗೌರವಿಸುವಂತಹ ಪಾಲುದಾರರನ್ನು ಹುಡುಕಬಹುದು. ಹಂಚಿಕೆಯ ಮೌಲ್ಯಗಳೊಂದಿಗೆ ಹೊಂದಿಕೆಯಾಗುವಂತಹ ಸಾಮಾಜಿಕ ಸಂಪರ್ಕಗಳನ್ನು ರೂಪಿಸಲು ಇದು ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ, ಆತ್ಮಾವಲೋಕನ ಅಥವಾ ಆಧ್ಯಾತ್ಮಿಕ ಚರ್ಚೆಗಳನ್ನು ಮೆಚ್ಚುವವರೊಂದಿಗೆ ಈ ಸಂಬಂಧಗಳು ಉಂಟಾಗ್ತಾ ಹೋಗ್ತದೆ. ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಇರಲಿದೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈ ಕಟಕ ರಾಶಿಯವರಿಗೆ ಆರೋಗ್ಯ ಮತ್ತು ಯೋಗಕ್ಷೇಮದ ಕುರಿತು ಗುರುವಿನ 12ನೇ ಮನೆಯಲ್ಲಿ ಸಂಚಾರದಿಂದಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಗಮನ ಹರಿಸುವುದು ಅಗತ್ಯವಿರುತ್ತದೆ. ಈ ಅವಧಿಯು ಮಾನಸಿಕ ಯೋಗಕ್ಷೇಮವನ್ನು ಒತ್ತಿ ಹೇಳುತ್ತದೆ. ಹಾಗೆ ಕ್ಯಾನ್ಸರ್ ವ್ಯಕ್ತಿಗಳು ಯಾವುದೇ ಆಧಾರವಾಗಿರುವಂತಹ ಆರೋಗ್ಯ ಸಮಸ್ಯೆಗಳನ್ನು, ವಿಶೇಷವಾಗಿ ಒತ್ತಡ ಅಥವಾ ಭಾವನಾತ್ಮಕವಾದಂತಹ ಒತ್ತಡಗಳಿಗೆ ಸಂಬಂಧಪಟ್ಟಂತೆ ಪರಿಹರಿಸಲು ಇದು ನಿಮಗೆ ಪ್ರೋತ್ಸಾಹಿಸ್ತಾ ಹೋಗ್ತದೆ. ಧ್ಯಾನ, ಯೋಗ ಅಥವಾ ಸಾವಧಾನತೆಯಂತಹ ನಿಯಮಿತ ಅಭ್ಯಾಸಗಳು ಮಾನಸಿಕ ಸ್ಪಷ್ಟತೆ ಮತ್ತು ಸ್ಥಿತಿಸ್ಥಾಪಕತೆಗೆ ಬೆಂಬಲಿಕೆಯನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. 12ನೇ ಮನೆಯು ವಿಶ್ರಾಂತಿ ಮತ್ತು ಪುನರ್ ಯೌವನಗೊಳಿಸುವಿಕೆಯ ಸಂಪರ್ಕವನ್ನು ಕಲ್ಪಿಸ್ತಾ ಹೋಗ್ತದೆ ಸ್ನೇಹಿತರೆ. ಗುಣಮಟ್ಟದ ನಿದ್ರೆ ಮತ್ತು ವಿಶ್ರಾಂತಿಯ ಮಹತ್ವವನ್ನು ಎತ್ತಿ ತೋರಿಸ್ತಾ ಹೋಗ್ತದೆ. ಈ ಸಮಯದಲ್ಲಿ ದೈಹಿಕ ಆರೋಗ್ಯಕ್ಕಾಗಿ ನಡಿಗೆ, ಸ್ಟ್ರೆಚಿಂಗ್ ಅಥವಾ ಈಜುವಂತಹ ಸೌಮ್ಯ ಚಟುವಟಿಕೆಗಳು ವಿಶೇಷವಾಗಿ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಸ್ನೇಹಿತರೆ. ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅಥವಾ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ಮಾನಸಿಕ ಶಾಂತಿಯನ್ನು ಬೆಂಬಲಿಸುವಂತಹ ದಿನಚರಿಗಳನ್ನು ನೀವು ನಿಮ್ಮ ದಿನನಿತ್ಯ ಅಳವಡಿಸಿಕೊಂಡಿದ್ದೇ ಆದರೆ ನಿಮ್ಮ ಜೀವನವು ಉತ್ತಮವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಕಟಕ ರಾಶಿಗೆ ಸೇರಿದ ಜನರ ಶಿಕ್ಷಣ ಮತ್ತು ಕಲಿಕೆ ಹೇಗಿರಲಿದೆ ಅಂತ ಕೇಳೋದಾದರೆ, 12ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಉನ್ನತ ಶಿಕ್ಷಣ ಮತ್ತು ಸ್ವಯಂ ಅನ್ವೇಷಣೆಯನ್ನು ಬೆಳೆಸುವಂತಹ ಶೈಕ್ಷಣಿಕ ಅನ್ವೇಷಣೆಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ನಿಮ್ಮ ಮನೋವಿಜ್ಞಾನ, ತತ್ವಶಾಸ್ತ್ರ, ಆಧ್ಯಾತ್ಮಿಕತೆ ಅಥವಾ ಭಾಷೆಗಳಿಗೆ ಸಂಬಂಧಿಸಿದಂತಹ ಅಧ್ಯಯನಗಳಲ್ಲಿ ತೊಡಗಿರುವಂಥವರಿಗೆ ಈ ಕಟಕ ರಾಶಿಯವರು ಯಶಸ್ಸು ಮತ್ತು ತೃಪ್ತಿಯನ್ನು ಕಂಡುಕೊಳ್ತಾ ಹೋಗ್ತಾರೆ. ಈ ಅವಧಿಯು ಈ ಕಟಕ ರಾಶಿಯ ವ್ಯಕ್ತಿಗಳಿಗೆ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ಅಥವಾ ವಿಭಿನ್ನ ಸಾಂಸ್ಕೃತಿಕ ದೃಷ್ಟಿಕೋನಗಳನ್ನು ಅನ್ವೇಷಿಸುವ ಶೈಕ್ಷಣಿಕ ಅನ್ವೇಷಣೆಗಳಲ್ಲಿ ತೊಡಗಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ವೃತ್ತಿಪರರಿಗೆ ಈ ಸಂಚಾರವು ಆರೋಗ್ಯ, ಕ್ಷೇಮ ಮತ್ತು ಸ್ವಸಹಾಯಕ್ಕೆ ಸಂಬಂಧಪಟ್ಟಂತೆ ಪರಿಣಿತಿಯನ್ನು ಪಡೆಯಲು ಇದು ನಿಮಗೆ ಹೆಚ್ಚು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಗುರುವಿನ ಆತ್ಮಾವಲೋಕನ ಸ್ವಭಾವಕ್ಕೆ ಹೊಂದಿಕೆಯಾಗುವಂತಹ ಕೋರ್ಸುಗಳು, ಕಾರ್ಯಾಗಾರಗಳು ಅಥವಾ ಪ್ರಾಮಾಣೀಕರಣಗಳು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ದೀರ್ಘಕಾಲೀನ ಪ್ರಯೋಜನವನ್ನು ನಿಮಗೆ ನೀಡ್ತಾ ಹೋಗ್ತದೆ. ಧ್ಯಾನ, ಸಮಗ್ರ ಆರೋಗ್ಯ ಅಥವಾ ಭಾವನಾತ್ಮಕ ಬುದ್ಧಿವಂತಿಕೆಯಂತಹ ಕ್ಷೇತ್ರಗಳಲ್ಲಿ ಸ್ವಯಂ ಅಧ್ಯಯನ, ಸಂಶೋಧನೆ ಅಥವಾ ಆನ್ಲೈನ್ ಕೋರ್ಸ್ಗಳು ಕಟಕ ರಾಶಿಯವರ ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಣಯಗಳನ್ನು ಹೆಚ್ಚಿಸುವಂತಹ ಆಳವಾದ ಒಳನೋಟಗಳನ್ನು ಹೊಂದಿರ್ತದೆ ಸ್ನೇಹಿತರೆ.
ಇನ್ನು ಈ ಕಟಕ ರಾಶಿಯವರಿಗೆ ವ್ಯಾಪಾರ ನಿರೀಕ್ಷೆಗಳು ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ, ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಕಟಕ ರಾಶಿಯ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ 12ನೇ ಮನೆಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಆತ್ಮಾವಲೋಕನ ಮತ್ತು ಸೇವಾ ಆಧಾರಿತ ಉದ್ಯಮಗಳ ಮೂಲಕ ಸ್ಥಿರ ಬೆಳವಣಿಗೆಗೆ ಸಾಕಷ್ಟು ಒತ್ತನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯು ನಿಮ್ಮ ಯೋಗಕ್ಷೇಮ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕತೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ವ್ಯವಹಾರಗಳಿಗೆ ಸೂಕ್ತವಾಗಿರುತ್ತದೆ. ಏಕೆಂದರೆ ಈ ಕ್ಷೇತ್ರಗಳು 12ನೆಯ ಮನೆಯಲ್ಲಿ ಗುರುವಿನ ಪ್ರಭಾವದೊಂದಿಗೆ ಹೊಂದಿಕೆ ಆಗ್ತಾ ಹೋಗ್ತದೆ. ವ್ಯವಹಾರಗಳನ್ನು ನಡೆಸುವಂತಹ ಈ ಕಟಕ ರಾಶಿಯವರು ಬ್ರ್ಯಾಂಡ್ ಖ್ಯಾತಿ, ಗ್ರಾಹಕರ ನಂಬಿಕೆ ಹಾಗೆ ನೈತಿಕ ಅಭ್ಯಾಸದ ಮೇಲೆ ಕೇಂದ್ರೀಕರಿಸುವ ಮೂಲಕ ಬೆಳವಣಿಗೆಯನ್ನು ನೀವು ಅನುಭವಿಸಬಹುದಾಗಿದೆ. ಅಂತಾರಾಷ್ಟ್ರೀಯ ಗ್ರಾಹಕರೊಂದಿಗೆ ಸಂಪರ್ಕವನ್ನು ಸಾಧಿಸುವಂತಹ ಅಥವಾ ವಿದೇಶಿ ಮಾರುಕಟ್ಟೆಗಳನ್ನು ಅನ್ವೇಷಿಸುವುದು ಹೊಸ ಅವಕಾಶಗಳನ್ನು ತರಬಹುದು ಸ್ನೇಹಿತರೆ. 12ನೇ ಮನೆಯು ವಿದೇಶಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಾಗತಿಕ ಪ್ರೇಕ್ಷಕರನ್ನು ಪೂರೈಸುವುದು, ಆಮದು ರಫ್ತು ಅಥವಾ ಸೇವಾ ಆಧಾರಿತ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂತಂದರೆ, ವ್ಯಾಪಾರ ಶಿಕ್ಷಣದಲ್ಲಿ ಹೂಡಿಕೆ ಮಾಡುವುದು ಅಥವಾ ಸೆಮಿನಾರ್ಗಳಿಗೆ ಹಾಜರಾಗುವುದು ಈ ಕಟಕ ರಾಶಿಯ ಉದ್ಯಮಿಗಳು ತಮ್ಮ ಕಾರ್ಯತಂತ್ರವನ್ನು ಪರಿಷ್ಕರಿಸಲು ಮತ್ತು ದೀರ್ಘಕಾಲೀನ ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸಲು ಇದು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಅನಿರೀಕ್ಷಿತ ವೆಚ್ಚಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಹಣಕಾಸಿನ ಮೇಲ್ವಿಚಾರಣೆಯನ್ನು ನೀವು ನಿರ್ವಹಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಗಳು ಹೇಗಿರಲಿದೆ ಅಂತ ಹೇಳೋದಾದರೆ, 12ನೇ ಮನೆಯಲ್ಲಿ ಗುರುವಿನ ಸಂಚಾರವು ಈ ಕಟಕ ರಾಶಿಯ ವ್ಯಕ್ತಿಗಳನ್ನು ಸ್ವಯಂ ಅನ್ವೇಷಣೆ ಮತ್ತು ಆಧ್ಯಾತ್ಮಿಕದ ಬೆಳವಣಿಗೆ ಪ್ರಯಾಣವನ್ನು ಕೈಗೊಳ್ಳಲು ನಿಮಗೆ ಆಹ್ವಾನಿಸ್ತಾ ಹೋಗ್ತವೆ ಸ್ನೇಹಿತರೆ. ಈ ಅವಧಿಯು ಈ ಕಟಕ ರಾಶಿಯವರಿಗೆ ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಹಾಗೆ ನಿಮ್ಮ ಸ್ಪಷ್ಟತೆಯನ್ನು ಬೆಳೆಸುವಂತಹ ಅಭ್ಯಾಸಗಳನ್ನು ಅನ್ವೇಷಿಸಲು ಇದು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ. ಧ್ಯಾನ, ಯೋಗ ಮತ್ತು ಸಾವಧಾನತೆಯ ಅಭ್ಯಾಸಗಳು ಆಳವಾಗಿ ನಿಮ್ಮಲ್ಲಿ ಪ್ರತಿಧ್ವನಿಸ್ತಾ ಹೋಗ್ತವೆ. ಮಾನಸಿಕ ಸ್ಥಿತಿಸ್ಥಾಪಕತ್ವ ಹಾಗೆ ಆಧ್ಯಾತ್ಮಿಕ ಅರಿವನ್ನು ಬೆಳೆಸಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯು ಈ ಕಟಕ ರಾಶಿಯ ವ್ಯಕ್ತಿಗಳಲ್ಲಿ ಏಕಾಂತತೆಯನ್ನು ಹುಡುಕಲು ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯಲು ಪ್ರೇರಣೆಯನ್ನು ನೀಡಬಹುದು ಸ್ನೇಹಿತರೆ. ಅಲ್ಲಿ ಅವರು ಹೊರಗಿನ ಪ್ರಪಂಚದಲ್ಲಿ ಸಂಪರ್ಕ ಕಡಿತಗೊಂಡು ಸ್ವಯಂ ಪ್ರತಿಬಿಂಬದ ಮೇಲೆ ಕೇಂದ್ರೀಕರಿಸಬಹುದಾಗಿದೆ. ಈ ದೃಢೀಕರಣಗಳು ಅಥವಾ ಕೃತಜ್ಞತೆ ವ್ಯಾಯಾಮಗಳಂತಹ ಅಭ್ಯಾಸಗಳು ನಿಮಗೆ ಮಾನಸಿಕ ಶಾಂತಿ ಮತ್ತು ಕೃತಜ್ಞತೆಯನ್ನು ಕಾಪಾಡಿಕೊಳ್ಳಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇದು ನಿಮ್ಮ ಸಮುದಾಯ ಉಪಕ್ರಮಗಳಲ್ಲಿ ಬೆಂಬಲಿಸುವಲ್ಲಿ ಸಂತೋಷವನ್ನು ಕಾಣಬಹುದಾಗಿದೆ. ಏಕೆಂದರೆ 12ನೇ ಮನೆಯಲ್ಲಿ ಗುರುವಿನ ವಿಸ್ತಾರವಾದ ಶಕ್ತಿಯೊಂದಿಗೆ ದಾನವೂ ಕೂಡ ಹೊಂದಿಕೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಕಟಕ ರಾಶಿಯವರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದರೆ, 12ನೇ ಮನೆಯಲ್ಲಿ ಗುರುವಿನ ಶಕ್ತಿಗಳಿಗೆ ಅನುಗುಣವಾಗಿ ಈ ಕಟಕ ರಾಶಿ ವ್ಯಕ್ತಿಗಳು ಈ ಪರಿಹಾರಗಳನ್ನು ನೀವು ಪರಿಗಣಿಸಬಹುದಾಗಿದೆ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಕೃತಜ್ಞತೆಯರಾಗಬೇಕಾದಂತಹ 3 ವಿಷಯಗಳಲ್ಲಿ ನೀವು ಪಟ್ಟಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಈ ಅಭ್ಯಾಸವು ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಹಾಗೆ ನಿಮ್ಮ ಆಂತರಿಕ ಶಕ್ತಿಯನ್ನು ಬೆಳವಣಿಗೆಗೊಳಿಸಲು ಇದು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಸಂಬಂಧಪಟ್ಟಂತೆ ಆಶೀರ್ವಾದವನ್ನು ಪಡೆಯಲು ಮಹಾಮೃತ್ಯುಂಜಯ ಹೋಮವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ವಿಶೇಷವಾಗಿ ಭಾವನಾತ್ಮಕ ಅಥವಾ ದೈಹಿಕ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇದ್ದರೆ ಸೋಮವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ ಸ್ನೇಹಿತರೆ. ಆಂತರಿಕ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಬೆಳೆಸಿಕೊಳ್ಳಲು ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ನಿಯಮಿತವಾಗಿ ಈ ಜಪವನ್ನು ಈ ಕಟಕ ರಾಶಿಯವರು ಮಾಡಿದ್ದೇ ಆದರೆ 12ನೇ ಮನೆಯಲ್ಲಿ ಗುರುವಿನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸಂಪರ್ಕಿಸಲು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಯೋಗಕ್ಷೇಮವನ್ನು ನಿಮಗೆ ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದರ ಜೊತೆಗೆ ಶನಿದೇವರ ಜಪವನ್ನು ಪ್ರತಿ ಶನಿವಾರ ಮಾಡಿ ಸ್ನೇಹಿತರೆ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ. ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.